ಯೂಶಲಿ ನಾನು ಯೂಟ್ಯೂಬ್ ಚಾನೆಲ್ನ ಈ ಒಂದು ಪ್ಲೇಸಿಂದನೇ ಮಾಡಬೇಕು ಅಂತ ಬಹಳ ವರ್ಷದಿಂದ ಆಸೆ ಪಟ್ಟಿದ್ದೆ. ಸೊ ಅದು ಯಾವ ಪ್ಲೇಸ್ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಸೊ ನೋಡಿ, ಇದು ನಮ್ಮ ಪ್ರೀತಿಯ ಬನಶಂಕರಿ ದೇವಸ್ಥಾನ. ಸೊ ಇದು ಪಾರ್ಕಿಂಗ್ ಮಾಡಿ ಗಾಡಿನ ಇಲ್ಲಿ ಪಾರ್ಕಿಂಗ್ ಅವ್ರಿಗೆ ಬೇರೆ ಎಂಟ್ರೆನ್ಸ್ ಇರುತ್ತೆ, ಇಲ್ಲೇ ಕೈಕಾಲು ತೊಳ್ಕೊಂಡು. ಸೊ ನಾವು ಹೋಗ್ತಾ ಇದ್ದಂಗೆ ಇಲ್ಲಿ ಶಾಕಾಂಬರಿ ಮತ್ತು ಆಂಜನೇಯ ಸಿಗ್ತಾರೆ. ಫಸ್ಟು ಈ ಕಡೆಯಿಂದ ನಾವು ಎಂಟ್ರೆನ್ಸ್ ಮಾಡಿದ್ರೆ ಅಲ್ಲಿ ದೂರದಿಂದ ನಾನು ತೋರಿಸ್ತಾ ಇದ್ದೀನಿ. ಇದೊಂದು ವಿಭಾಗ. ಫಸ್ಟು ನಾವು ಬನಶಂಕರಮ್ಮನ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಆ ಕಡೆಗೆ ಹೋದ್ವಿ. ಅಲ್ಲಿ ತುಂಬಾ ದೊಡ್ಡ ಕ್ಯೂ ಇತ್ತು. ಬಟ್ ಆದರೂ ನಾವು ಜನರಲ್ ದರ್ಶನನೇ ಪ್ರಿಫರ್ ಮಾಡ್ತೀವಿ, ಪರವಾಗಿಲ್ಲ ಅಂತ ಹೇಳಿ ಎಷ್ಟೋ ಲೈನ್ಗಳನ್ನೆಲ್ಲ ನಾವು ಸುತ್ಕೊಂಡು ಬಂದ್ವಿ. ಬನಶಂಕರಿ ದೇವಸ್ಥಾನ ಬೆಂಗಳೂರಿನಲ್ಲಿ ತುಂಬಾ ಫೇಮಸ್ ಆದಂಥ ಒಂದು ಹಿಂದೂ ದೇವಸ್ಥಾನ ಅಂತ ಹೇಳ್ಬೋದು. ಸೊ ಗರ್ಭಗುಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಶಿವನ ಪತ್ನಿಯಾದ ಪಾರ್ವತಿ ದೇವಿಯ ಸಮರ್ಪಿತ ಅಂತ ಹೇಳ್ತಾರೆ. ಹಾಗೆ ಪಾರ್ವತಿಯನ್ನು ತಾಯಿ ದೇವತೆ ಮತ್ತು ಎಲ್ಲ ಜೀವಿಗಳ ಮೂಲ ಎಂದು ಪರಿಗಣಿಸ್ತಾರೆ. ಈ ದೇವಿಯನ್ನು ಶಾಕಾಂಬರಿ ಅಂತ ಕರೀತಾರೆ. ಇದರ ಅರ್ಥ ಏನಂದರೆ ಸಸ್ಯಾಹಾರಿ ದೇವತೆ ಅಂತ. ಹಾಗೆ ದುರ್ಗಾದೇವಿಯ 6ನೇ ಅವತಾರ ಅಂತೆ ಈ ಬನಶಂಕರಮ್ಮ. ಅಂದರೆ ನಾವು 9 ದಿನ ನವರಾತ್ರಿ ಮಾಡ್ತೀವಲ್ಲ, ಅದರಲ್ಲಿ 6ನೇ ದಿನ ಈ ತಾಯಿದು ಅವತಾರ ಅಂತ ಹೇಳ್ತಾರೆ. ಹಾಗೆ ಸೋಮಣ್ಣ ಶೆಟ್ಟರು ಒಂದ್ಸರಿ 1915ರಲ್ಲಿ ಬನಶಂಕರಮ್ಮ ದೇವಿಯ ವಿಗ್ರಹನ ಬಿಜಾಪುರ ಜಿಲ್ಲೆಯ ಬಾದಾಮಿಯಿಂದ ತೆಗೆದುಕೊಂಡು ಬಂದಿದ್ರಂತೆ. ಸೊ ಅದು ಹಾಗೂ ಹೇಳ್ತಾರೆ. ಸೊ ಫೈನಲಿ ಅಷ್ಟೆಲ್ಲ ಕಾದು ನಾವು ಅಲ್ಲಿ ಹೊಸ್ಲ ಹತ್ರ ಬಂದ್ವಿ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಟ್ರೈ ಮಾಡಿದೆ ತೋರ್ಸೋಕ್ಕೆ, ಒಂದು ಸ್ವಲ್ಪ ಆಗುತ್ತಾ ಅಂತ ಝೂಮ್ ಮಾಡಿದೆ, ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಸೊ ಅಲ್ಲಿ ಎಷ್ಟೊಂದು ಲೈನ್ಸ್ ಇದ್ರೂ ನಾವು ಲೆಫ್ಟ್ ಸೈಡ್ ಕಿಟಕಿ ಹತ್ರನೇ ನಾವು ಹೋಗ್ತೀವಿ, ಯಾಕಂದರೆ ದೇವ್ರನ್ನ ಹತ್ತಿರದಿಂದ ಸ್ವಲ್ಪ ದರ್ಶನ ಮಾಡ್ಬೋದು ಅಂತ. ಆ್ಯಂಡ್ ಅಲ್ಲಿ ಹೋಗ್ತಾ ಫಸ್ಟು ಗಣೇಶ ಸಿಗ್ತಾನೆ, ಅದಾದಮೇಲೆ ಬನಶಂಕರಮ್ಮ, ಅದಾದಮೇಲೆ ಶಿವಪ್ಪ. ಸೊ ಮುಂದೆಗಡೆ ಅಲ್ಲೊಂದು ಬಾಗಿಲು ಕಾಣಿಸ್ತಾ ಇದೆಯಲ್ಲ ನೋಡಿ, ಇದು VIP ಎಂಟ್ರಿ ಅಂತ, ಅಂದರೆ ಸ್ಪೆಷಲ್ ಕೌಂಟರ್ ಅಂತ ಹೇಳ್ತಾರೆ. ಯೂಶ್ವಲಾಗಿ ತುಂಬ ಅರ್ಜೆಂಟ್ ಇರುವಾಗ ಅಥವಾ ನಾವು ಹುಣ್ಣಿಮೆ ಪೂಜೆಗೆಲ್ಲ ತೊಗೊತಿರ್ತೀವಿ, ಆವಾಗೆಲ್ಲ ಅಲ್ಲಿ ಅಲೋ ಇರುತ್ತೆ. ಇಲ್ಲಾಂದರೆ ನಾವು ಜನರಲ್ ದರ್ಶನಕ್ಕೆ ಹೋಗ್ತೀವಿ. ಸೊ ಏನೇ ಆದ್ರೂ ಫಸ್ಟು ಗಣೇಶನ ದರ್ಶನನೇ ಮಾಡಿಕೊಂಡು ನಾವು ಮುಂದುವರಿಯೋದು. ಇಲ್ಲಿ ಗಣಪ ಕೂತಿರ್ತಾನೆ, ಅವನ್ನ ಪ್ರಾರ್ಥನೆ ಮಾಡಿಕೊಂಡು ನೆಕ್ಸ್ಟು ಫೈನಲಿ ಇಷ್ಟೊಂದೆಲ್ಲ ಕಾದು ನಾವು ಬನಶಂಕರಮ್ಮನ ನೋಡಿದ ತಕ್ಷಣ ಅಷ್ಟು ಖುಷಿಯಾಗುತ್ತೆ, ಮನಸ್ಸಿಗೆ ಅಷ್ಟು ನೆಮ್ಮದಿ ಆಗುತ್ತೆ. ಸೊ ಇಲ್ಲಿ ಶಿವಪ್ಪನ ನಾನು ಆ್ಯಕ್ಚುಲಿ ಇಲ್ಲಿ ಫೋಟೋಸು ತೆಗಿಯೋಂಗಿಲ್ಲ, ವಿಡಿಯೋ ಎಲ್ಲ ಅವರು ರೇಗಿಸ್ತಾಯಿದ್ರು, ಎವ್ರಿ ವೀಕ್ ನೋಡ್ತಾರಲ್ಲ ಕೊಡಿಲಿ ಫೋನು ಅಂತ. ಸೊ ಗೊತ್ತಿರಲಿ ಅಂತ ಹೇಳಿದೆ. ಇದು ಎಕ್ಸಿಟ್ ಅಷ್ಟೇ, ಇಲ್ಲಿಂದ ಹೋಗಿದ್ರೆ ನಾವು ಆ ಕಡೆ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಮೇನ್ ಎಂಟ್ರೆನ್ಸ್ ಕಡೆಗೆ ಬರ್ತೀವಿ. ಅಲ್ಲಿ ಗರುಡಗಂಬ ಇರುತ್ತೆ. ಸೊ ಗರುಡಗಂಬ ಎದುರುಗಡೆ ಒಂದು ಗೇಟ್ ಇದೆ, ಅಲ್ಲಿಂದ ಬಸ್ಸು, ಆಟೋ, ಮೆಟ್ರೋ ಇವರೆಲ್ಲ ಬಂದರೆ ಅಲ್ಲಿಂದ ಎಂಟ್ರಿ ಇರುತ್ತೆ. ಸೊ ಇಲ್ಲಿ ತುಂಬಾ ನನ್ನ ಲೈಫ್ನಲ್ಲಿ ಪರ್ಸ್ನಲಾಗಿ ಎಷ್ಟೊಂದು ಪವಾಡಗಳು ನಡೆದಿದೆ ಅಂತಲೇ ಹೇಳ್ಬೋದು. ಇಲ್ಲೊಂದು ಕಲ್ಲಿದೆ, ಅದು ಆಂಜನೇಯ ಎದುರುಗಡೆ ಇದೆ. ಆ ಕಲ್ಲ ಮೇಲೆ ದೇವಿಯ ಪಾದದ ಅಚ್ಚೆ ಇದೆ. ಸೊ ಅಲ್ಲಿ ನಾವೇನಾದರೂ ನೆನೆಸ್ಕೊಂಡು ಕೈ ಇಟ್ಟರೆ ಕೈ ತಾನಾಗೆ ಮುಂದೆ ಹೋಗುತ್ತೆ ಅಂತಾರೆ. ಕಾಲೇಜ್ ಡೇಸಲ್ಲಿ ಟ್ರೈ ಮಾಡಿದ್ದೆ. ಸೊ ಇವಾಗ ಏನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಅದನ್ನು. ಸೊ ನಿಂಬೆಹಣ್ಣು ದೀಪ ಹಚ್ಚಿದವರೆಲ್ಲ ಇಲ್ಲಿ ತಂದಿಡ್ತಾರೆ. ಈಗ ನೀಟಾಗಿ ಕ್ಲೆನ್ಲಿನೆಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ. ಶಾಕಾಂಬರಿ ದೇವಿನ ಆರತಿ ಮಾಡುವಾಗ ಅಲ್ಲಿಂದನೇ ತೆಗೆದೆ ಝೂಮ್ ಮಾಡಿ. ಆ್ಯಂಡ್ ಇದು ಜೈ ಹನುಮಾನ್ ನಮ್ಮ ಆಂಜನೇಯ. ಸೊ ಇದೆಲ್ಲ ಅಷ್ಟು ಕ್ಲಿಯರಾಗಿರೋ ವೀಡಿಯೋಸ್ ಕೂಡ ಇದೆ, ಅದನ್ನು ನಾನು ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಅದಾದಮೇಲೆ ತುಂಬ ರಶ್ ಇತ್ತು, ಸೌಂಡ್ ರೆಕಾರ್ಡ್ ಮಾಡಿದ್ದೀನಿ, ಏನೂ ಕೇಳಿಸಿಲ್ಲ. ಸೊ ನನ್ನ ಲೈಫಲ್ಲಿ ನನ್ನ ಹಸ್ಬೆಂಡ್ ಸಿಕ್ಕಿದಂಥ ಫಸ್ಟ್ ಪ್ಲೇಸ್ ಇದು, ನಾವಿಲ್ಲೇ ಮೀಟ್ ಮಾಡಿದ್ದು. ಸೊ ನನಗೆ ಬನಶಂಕರಮ್ಮ ಅಂದರೆ ಪಂಚಪ್ರಾಣ, ನೋಡಿದ್ರೆ ನನಗಿನ್ನ ತುಂಬ ಇಷ್ಟಪಡುವಂಥ ಗಂಡ ನನಗೆ ಸಿಕ್ಕಿದ್ದಾರೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಇನ್ನೂ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಹೇಳ್ಕೊತಾ ಇದ್ದೆ. ನಿಮ್ಮ ಪ್ರೋತ್ಸಾಹ ಬೇಕು, ನಿಮ್ಮ ಹಾರೈಕೆ ಬೇಕು, ನೀವೇ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲೇನು ಮಾತಾಡಿದೆ ಅಂತ ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ನನ್ನ ಹಸ್ಬೆಂಡ್ ಹೇಗೆ ಸಿಕ್ಕಿದ್ರು, ನಮ್ಮ ಲೈಫಲ್ಲಿ ಏನು ಚೇಂಜಸ್ ಆಯಿತು, ನಾಯ್ಸ್ ಇತ್ತು ಅಂತ ಮ್ಯೂಟ್ ಮಾಡಿದ್ದೆ. ಅಲ್ಲಿ ಯಾವ್ಯಾವ ಥರದಂತಹ ಗಾಡಿಗಳೆಲ್ಲ ಇದೆ. ಸೊ ಮೋಹಕ್ ಪೂಜಾ ವ್ಲಾಗ್ಸ್ ಅಂತ ನಾನು ಹೆಸರಿಟ್ಟಿದ್ದೀನಿ. ನನ್ನ ಮಗ ಮೋಹಕ್, ಅವನೇ ನನ್ನ ದೊಡ್ಡ ಇನ್ಸ್ಪಿರೇಷನ್. ಸೊ ಅವನಿಂದ ನಾನು ಈ ಚಾನಲ್ನ ಶುರು ಮಾಡಿದ್ದೀನಿ. ಆ ಸ್ಟೋರೀಸ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇದು ನನ್ನ ಫಸ್ಟ್ ಸ್ಟೆಪ್ ಅಷ್ಟೇ, ಇನ್ನು ಮಾಡೋದಕ್ಕೆ ತುಂಬಾ ಇದೆ. ನಿಮ್ಮ ಆಶೀರ್ವಾದ ಖಂಡಿತವಾಗ್ಲೂ ಬೇಕೇ ಬೇಕು. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ ಬನಶಂಕರಮ್ಮ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗೋಣ. ನಮಸ್ಕಾರ.